ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೆಎನ್ ರಾಜಣ್ಣ ಅವರು ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದು ವಿಧಾನಸೌಧದಲ್ಲಿ ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸಂಚಲನವೇ ಮೂಡಿದ ಹಾಗೆ ಆಗಿರುವಂತಹ ಸಚಿವ ಸ್ಥಾನಕ್ಕೆ ರಾಜಣ್ಣ ಅವರು ರಾಜೀನಾಮೆಯನ್ನ ಸಲ್ಲಿಸಿರುವಂತಹ ವಿಚಾರ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಬಳಿಗೆ ತೆರಳಿ ರಾಜೀನಾಮೆಯನ್ನ ರಾಜಣ್ಣ ಅವರು ಸಲ್ಲಿಸಿದ್ದಾರೆ. ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ಅಂಗೀಕರಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಕೆಎನ್ ರಾಜಣ್ಣ ಅವರು ತೆರಳಲಿದ್ದಾರೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ ಎನ್ನುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅದಾದ ನಂತರವಾಗಿ ಕಾಂಗ್ರೆಸ್ಗೂ ಒಂದು ರೀತಿ ದೊಡ್ಡ ಶಾಕ್ ಇದು. ಯಾವುದೇ ರೀತಿ ಸೂಚನೆ ಇಲ್ಲದೆ, ಹಿಂದೆ ಮುಂದೆ ಹೇಳಿಕೆಗಳಿಲ್ಲದೆ, ಮಾತುಗಳಿಲ್ಲದೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ನೀಡೋದಕ್ಕೆ ರಾಜಣ್ಣ ಅವರು ಮುಂದಾಗ್ತಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಅದು ಪಕ್ಷಕ್ಕೆ ಶಾಕ್. ಸೊ ಹಾಗಾಗಿ ರಾಜಣ್ಣ ಅವರ ಮುಂದಿನ ನಡೆ ಏನಿರಬಹುದು, ರಾಜೀನಾಮೆ ಕೊಟ್ಟ ನಂತರವಾಗಿ ರಾಜೀನಾಮೆಯ ನಂತರ ರಾಜಣ್ಣ ಅವರ ಮುಂದಿನ ವಿಚಾರಗಳು ಹೇಗಿರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಸೊ ಹಾಗಾಗಿ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರ ಮತಗಳ್ಳತನದ ಬಗ್ಗೆ ವಿರೋಧ ಹೇಳಿಕೆಯನ್ನ ರಾಜಣ್ಣ ಅವರು ನೀಡಿದರು. ಸೊ ಹಾಗಾಗಿ ಇದೇ ಕಾರಣ ಇರಬಹುದು ಹೈಕಮಾಂಡ್ ಸೂಚನೆ ಮೇರೆಗೆ ರಾಜೀನಾಮೆ ಸಲ್ಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ಮಾತು ಹರಿದಾಡ್ತಾ ಇದೆ. ಆದ್ರೆ ಸಹಕಾರ ಸಚಿವರಾಗಿದ್ರು ರಾಜಣ್ಣ ಅವರು, ಹಾಸನದ ಉಸ್ತುವಾರಿ ಸಚಿವರುಗಳಾಗಿದ್ರು. ಅದಾದ ನಂತರವಾಗಿ ತುಮಕೂರಿನಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಹೊಂದಿರುವಂತವರು ರಾಜಣ್ಣ. ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನ ಕೊಡೋದಕ್ಕೆ ನೋಡಿ ಇತ್ತೀಚೆಗೆ ಕೆಲವೊಂದಿಷ್ಟು ಬದಲಾವಣೆಗಳಾಯಿತು. ಅದರ ವಿಚಾರವಾಗಿ ಮಾತಾಡಬೇಕು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರ ಜೊತೆಗೆ ಸ್ವಲ್ಪ ಒಳಮುನಿಸನ್ನ ರಾಜಣ್ಣ ಅವರು ಇಟ್ಕೊಂಡಿದ್ರು. ಅಷ್ಟಕ್ಕಷ್ಟೇ ಪಕ್ಷದ ಕಾರ್ಯಕ್ರಮಗಳಿರ್ಲಿ, ಪಕ್ಷ ಆಗಿರ್ಲಿ, ಸೊ ಎಲ್ಲದನ್ನೂ ಕೂಡ ಅಷ್ಟಕ್ಕಷ್ಟೇ ಆಗಿ ಇಟ್ಕೊಂಡಿದ್ರು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇವತ್ತು ವಿಧಾನಸಭಾ ಕಲಾಪ ಸಲಹಾ ಸಮಿತಿಯ ಸಭೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿಯಾದಂಥ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಒಂದು ರೀತಿ ಶಾಕಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಲ್ಲೋ ಒಂದು ಕಡೆ ಪಕ್ಷದ ವಿರುದ್ಧ, ಪಕ್ಷಕ್ಕೆ ಹಿಂದಿನಿಂದಲೂ ಕೂಡ ದುಡ್ಕೊಂಡು ಬಂದಿರುವಂಥವ್ರು, ಆದ್ರೂ ಕೂಡ ಇತ್ತೀಚೆಗೆ ರಾಜಣ್ಣ ಅವರ ಆ ಒಂದು ಒಳಮುನಿಸು ಅನ್ನುವಂಥದ್ದು ಹೊರಗೆದ್ದು ಕಾಣಿಸ್ತಾ ಇತ್ತು. ಒಂದು ರೀತಿ ರಾಜಣ್ಣ ಅವರ ಈ ಒಂದು ರಾಜೀನಾಮೆ ಹೈಕಮಾಂಡ್ ಸೂಚನೆ ಮೇರೆಗೆ ಕೊಟ್ಟರೋ, ಸ್ವತಃ ರಾಜೀನಾಮೆ ಕೊಟ್ಟರೋ ಅದನ್ನ ಪಕ್ಕಕ್ಕಿಟ್ರೆ ಇದು ಈ ರಾಜೀನಾಮೆ ಎನ್ನುವಂಥದ್ದು ಇನ್ನುಳಿದ ಸಚಿವರಿಗೆ ಪಾಠನ ಅಥವಾ ಬೆದರಿಕೆನ ಅಂತ? ರೂಪಾ, ಒಂದ್ ಕಡೆ ಸಚಿವ ಕೆಎನ್ ರಾಜನ್ ಅವರು ಪಕ್ಷದ ವಿರುದ್ಧವಾಗಿ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಸೂಚನೆಗಳನ್ನ ಕೊಡುವಂತಹ ರೀತಿಯಲ್ಲೂ ಕೂಡ ಪಕ್ಷದ ಹೈಕಮಾಂಡ್ ನಾಯಕರು ಕೊಡ್ತಾ ಇದ್ರು. ಆದ್ರೆ ಅದ್ಯಾಗೂ ಕೂಡ ಸಚಿವ ಕೆಎನ್ ರಾಜನ್ ಅವರು ಪಕ್ಷದ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದೀಗ ರಾಹುಲ್ ಗಾಂಧಿ ಅವರ ಮಾಡಿರ್ತಕ್ಕಂತ ಆರೋಪದ ಬಗ್ಗೆ ಕೂಡ ಅವರು ವಿರೋಧವನ್ನ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಇದು ಮುಜುಗರ ಎಂಬಂತೆ ಕಾಣ್ತಾ ಇದೆ. ಅದರಲ್ಲೂ ವಿರೋಧ ಪಕ್ಷದ ನಾಯಕರು ಸಚಿವ ಕೆಎನ್ ರಾಜನ್ ಅವರ ಹೇಳಿಕೆಯನ್ನೇ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಎಐಸಿಸಿಯಿಂದಲೇ ನೇರವಾಗಿ ಪಕ್ಷದ ಹೈಕಮಾಂಡ್ ನಾಯಕರಿಂದಲೇ ಸಿಎಂ ಸಿದ್ದರಾಮಯ್ಯ ರಾಜನ್ ಅವರ ರಾಜೀನಾಮೆ ಪಡೆದುಕೊಳ್ಬೇಕು ಅನ್ನುವಂತಹ ಸೂಚನೆ ಬರುತ್ತೆ. ಆ ಸೂಚನೆ ಬೆನ್ನಲ್ಲೇ ಅದನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಕೆಎನ್ ರಾಜನ್ ಅವರಿಗೆ ತಿಳಿಸ್ತಾರೆ. ಹಾಗಾಗಿ 2 ದಿನಗಳ ಹಿಂದೆನೆ ಸಚಿವ ಕೆಎನ್ ರಾಜನ್ ಅವರು ಸಿಎಂ ಸಿದ್ದರಾಮಯ್ಯ ಆಪ್ತ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಅದು ಇವತ್ತು ಚರ್ಚೆ ನಡೆಸಿ ಇದೀಗ ಸಿಎಂ ಸಿದ್ದರಾಮಯ್ಯ ಇದೀಗ ಅಂಗೀಕಾರವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ನೀವು ಹೇಳಿದಂತೆ ಒಂದು ಕಡೆ ಸಚಿವ ಕೆಎನ್ ರಾಜನ್ ಅವರ ಮೇಲೆ ಕ್ರಮ ಆಗಿರ್ತಕ್ಕಂಥದ್ದು, ಇದು ಇನ್ನುಳಿದ ಸಚಿವರಿಗೆ, ಶಾಸಕರಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇದು ಒಂದು ರೀತಿಯಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಕೂಡ ನಾವು ಹೇಳ್ಬಹುದು. ಯಾಕಂತಂದ್ರೆ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಪಕ್ಷದ ವಿರುದ್ಧವಾಗಿ, ಪಕ್ಷದ ನಾಯಕರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಕ್ರಮ ಆಗೋದಿಲ್ಲ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇತ್ತು. ಒಂದಿಷ್ಟು ಕಾರ್ಯಕರ್ತರು ಅಸಮಾಧಾನ ತೋರ್ತಾ ಇದ್ರು, ಪಕ್ಷಕ್ಕೆ ಮುಜುಗರ ಆದ್ರೂ ಸಹಿತ ಇವ್ರ ಮೇಲೆ ಹೈಕಮಾಂಡ್ ನಾಯಕರು ಕ್ರಮ ಕೈಗೊಳ್ತಾ ಇಲ್ಲ, ಹೀಗೆ ಆದ್ರೆ
ಪಕ್ಷದಲ್ಲಿ ಶಿಸ್ತು ಹೇಗೆ ಇರುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಹಲವಾರು ಬಾರಿ ನಾವು ನೋಡಿದ್ದೇವೆ, ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತೆ ಪಕ್ಷದ ಸರ್ಕಾರದ ವಿರುದ್ಧವಾಗಿ ಕೂಡ ಆರೋಪವನ್ನು ಮಾಡಿದಂತಹ ಶಾಸಕರ ವಿಚಾರ ಆಗಿರ್ಬೋದು, ಹೀಗೆ ಹಲವು ನಾಯಕರು ಪಕ್ಷದ ವಿರುದ್ಧವಾಗಿ ಕೂಡ ಮಾತನಾಡಿರ್ತಕ್ಕಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಕ್ರಮ ಕೈಗೊಂಡ್ರೆ ಇನ್ನುಳಿದವರಿಗೂ ಕೂಡ ಅದು ಎಚ್ಚರಿಕೆ ಗಂಟೆಯಾಗಿ ಉಳಿಯುತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆಗ್ರಹ ಇತ್ತು. ಈ ಒಂದು ನಿಟ್ಟಿನಲ್ಲಿ ಇದೀಗ ಸಚಿವ KN ರಾಜನ್ ಅವರ ಮೇಲೆ ಕ್ರಮ ಕೈಗೊಂಡಿರ್ತಕ್ಕಂಥ ಪಡೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ನಡೆಯನ್ನು ನಾವು ನೋಡ್ತಾ ಹೋದ್ರೆ, ನೀವು ಹೇಳಿದಂತೆ ಇನ್ನುಳಿದ ಸಚಿವರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇದು ಖಡಕ್ ಆಗಿರ್ತಕ್ಕಂಥ ಸೂಚನೆ ಮತ್ತು ಎಚ್ಚರಿಕೆ ಗಂಟೆ ಅಂತಾನೂ ಕೂಡ ನಾವು ಹೇಳ್ಬೋದು. ರೂಪ ಬಸವರಾಜ್, ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ರಾಜೀನಾಮೆಯನ್ನ ನೀಡಿದಂತ ಇಬ್ಬರು ಸಚಿವರು ಕೂಡ ST ಸಮುದಾಯಕ್ಕೆ ಸೇರಿದಂತವರು, ನಾಗೇಂದ್ರ ಅವರ ಆಗಿರ್ಬೋದು ಹಾಗೆ ರಾಜಣ್ಣ ಅವರಾಗಿರ್ಬೋದು. ಅದರಲ್ಲೂ ಕೂಡ ಪ್ರಭಾವಿ ನಾಯಕ, ಅಹಿಂದ ವರ್ಗದ ನಾಯಕ ಪಟ್ಟನ್ನ ಹಿಡಿದ್ರೆ ಬಿಡೋದ್ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಅಹಿಂದ ವರ್ಗದ ನಾಯಕ ಅನ್ನುವಂತಹ ಹೆಸರನ್ನ ಪಡೆದುಕೊಂಡ ಮೇಲೆ ಸಿದ್ದರಾಮಯ್ಯನವರು ತಮ್ಮ ಬಣದ ಆಪ್ತರನ್ನ ಉಳಿಸಿಕೊಳ್ಳುವಂತಹ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಿದ್ದಾರಾ ಅಂತ. ರೂಪ, ಒಂದ್ ಕಡೆ KN ರಾಜನ್ ಅವರು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಹೌದು. ಅವರ ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನೇ ಬೆಂಬಲಿಸುತ್ತಾ ಬಂದಿರತಕ್ಕಂತ ನಾಯಕ ಸಚಿವ KN ರಾಜನ್ ಅವರು. ನೀವ್ ಹೇಳಿದಂತೆ ಈ ಹಿಂದೆ ಕ್ರೀಡಾ ಸಚಿವರು ಆಗಿರ್ತಕ್ಕಂತ ನಾಗೇಂದ್ರ ಅವರು ಆಗಿರಬಹುದು, ಅವರು ಕೂಡ ರಾಜೀನಾಮೆ ಪಡೆಯುವಂತಹ ಸಂದರ್ಭದಲ್ಲಿ ಕೂಡ ಹಲವಾರು ಚರ್ಚೆ ನಡೆಸಿ ಅದಾಗೂ ಕೂಡ ST ಸಮುದಾಯದವರು ಕೂಡ ಅವರು ಕೂಡ ಹೌದು, ಅದು ರಾಜೀನಾಮೆ ಕೂಡ ಪಡೆದುಕೊಂಡ್ರು. ಅದಾದ ಬಳಿಕ ಇದೀಗ ಇವರು ಕೂಡ ಒಂದಿಷ್ಟು ST ಸಮುದಾಯದ ಪ್ರಬಲ ನಾಯಕರು ಇವರು ಕೂಡ ಈಗ ರಾಜೀನಾಮೆ ಸಲ್ಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೀವ್ ಹೇಳಿದಂತೆ ಅಹಿಂದ ನಾಯಕ ಅಂತಕ್ಕಂತ ಕರೆಸಿಕೊಳ್ಳುವಂತಹ ಸಿಎಂ ಸಿದ್ದರಾಮಯ್ಯವರು ಒಂದಿಷ್ಟು ಅಹಿಂದ ವರ್ಗದ ಪ್ರಮುಖ ಮುಖಂಡರನ್ನ, ಅವರ ಆಪ್ತರನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾದ್ರ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರಶ್ನೆ ಮಾಡಿಕೊಡುತ್ತೆ. ಆದ್ರೂ ಒಂದು ಕಡೆ ಇಲ್ಲಿ ಪಕ್ಷದ ವಲಯದಲ್ಲಿ ಇಟ್ಕೊಂಡು ಹೈಕಮಾಂಡ್ ನಾಯಕರು ನೇರವಾಗಿ ಹೈಕಮಾಂಡ್ ನಾಯಕರಿಂದಲೇ ಸೂಚನೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂದ್ರೆ ನಿರಂತರವಾಗಿರ್ತಕ್ಕಂತ ಆರೋಪಗಳು ಮತ್ತೆ ದೊಡ್ಡ ಮಟ್ಟದಲ್ಲಿ ಅದು ಪಕ್ಷದ ಮೇಲೆ ಪರಿಣಾಮ ಬೀರುವಂತಹ ರೀತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಆಪ್ತರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ರಾಜನ್ ಅವ್ರನ್ನ ಯಾವಾಗ ನೀವು ಸಚಿವ ಸ್ಥಾನದಿಂದ ರಾಜೀನಾಮೆ ಪಡೆದುಕೊಳ್ಬೇಕು, ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಹೈಕಮಾಂಡ್ ನಾಯಕರು ಸೂಚನೆ ಕೊಡ್ತಾರೋ ಅವಾಗಿಂದ ಕೂಡ ಸಚಿವ KN ರಾಜನ್ ಅವ್ರನ್ನ ಉಳಿಸಿಕೊಳ್ಳುವಂತಹ ಒಂದಿಷ್ಟು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಕೆಲವೊಂದಿಷ್ಟು ST ಸಮುದಾಯದ ಪ್ರಬಲ ನಾಯಕರು ಕೂಡ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಆದ್ರೆ ಜೊತೆಯ ನಾಯಕರಾಗಿರ್ತಕ್ಕಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂತ ಆರೋಪಕ್ಕೆ ಇವ್ರು ಅದನ್ನ ಅವ್ರಿಗೆ ಒಂದು ಮುಜುಗರ ತರುವಂತಹ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಇದು ಇನ್ನುಳಿದ ಸಚಿವರಿಗೆ, ಶಾಸಕರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಯಾವ ರೀತಿಯಾಗಿ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಮನವರಿಕೆ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದೆ ಯಾವುದೇ ದಾರಿ ಕಾಣದೆ ಇದೀಗ ಸಚಿವ KN ರಾಜನ್ ಅವರ ರಾಜೀನಾಮೆ ಪಡೆದುಕೊಳ್ಳುವಂತಹ ಹಂತಕ್ಕೂ ಕೂಡ ಅವರು ಹೋಗಿರುವಂತದ್ದು ಅನ್ನುವಂತ ಮಾಹಿತಿ ಇದೆ. ಆದ್ರೆ ನೀವು ಹೇಳಿದಂತೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತಕ್ಕಂಥದ್ದು ಇರುವಂತಹ ಸಂದರ್ಭದಲ್ಲಿ ಅದೇ ST ಸಮುದಾಯದ ಇಬ್ಬರು ಸಚಿವರನ್ನ ರಾಜೀನಾಮೆ ಪಡೆದುಕೊಳ್ಳುವಂತಹ ಹಂತಕ್ಕೆ ಅವರು ಬರ್ತಾರೆ ಅಂತಂದ್ರೆ ಇನ್ನುಳಿದ ಬೇರೆ ಒಂದಿಷ್ಟು ಬೆಳವಣಿಗೆ ಡೆವಲಪ್ಮೆಂಟ್ ಆದಂತಹ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಇನ್ನುಳಿದ ಸಚಿವರ ಮೇಲೆ ಕೂಡ ಹಲವಾರು ಪ್ರಕರಣ ಬಂದಿದ್ದಾವೆ. ಆದಾಗೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತ ಹಂತಕ್ಕೆ ಬಂದು ಅದು ಮತ್ತೆ ತಿಳಿಗೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸರ್ಕಾರದಲ್ಲಿ ಕೂಡ ಆಗಿದ್ದಾವೆ. ಆದ್ರೆ ಇದೀಗ ಸಚಿವ KN ರಾಜನ್ ಅವರನ್ನ ಅವರ ರಾಜೀನಾಮೆ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೋಗುವಂತಹ ಒಂದಿಷ್ಟು ಪಕ್ಷದ ವಲಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಏನಿದೆ ಇದು ಎಲ್ಲ ಒಂದು ಕಡೆ ಅಹಿಂದ ನಾಯಕ ಅಂತಕ್ಕಂಥ ಕರೆಸಿಕೊಳ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಇದು ಹಿನ್ನಡೆ ಅಂತಾನು ನಾವು ಹೇಳ್ಬೋದು. ರೂಪ, ಈಗ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ರಾಜಣ್ಣ ಅವರ ಮುಂದಿನ ನಡೆ ಏನು ಅನ್ನುವ ವಿಚಾರಕ್ಕಿಂತ ಮುಂಚಿತವಾಗಿ ಭಾನುವಾರ ಅಷ್ಟೇ ರಾಜಣ್ಣ ಅವರು DCC ಬ್ಯಾಂಕ್ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಿದ್ರು. 14 ಸ್ಥಾನಗಳಿಗೆ ಮುಂದಿನ 5 ವರ್ಷಗಳ ಅವಧಿಯವರೆಗೂ ಕೂಡ ಈ ಚುನಾವಣೆ ಘೋಷಣೆ ಆಗಿ ಅಖಾಡ ಸಜ್ಜಾಗಿತ್ತು. ಸೊ ಎಲ್ಲೋ ಒಂದು ಕಡೆ 6ನೇ ಬಾರಿ DCC ಬ್ಯಾಂಕ್ ನ ಅಧ್ಯಕ್ಷರಾಗಿ ದಾಖಲೆ ಕೂಡ ಬರೆದಿದ್ರು ಏನು ರಾಜಣ್ಣ ಅವರು. ಸೊ ಎಲ್ಲೋ ಒಂದು ಕಡೆ ಈಗ ರಾಜಣ್ಣ ಅವರು ಈಗ DCC ಬ್ಯಾಂಕ್ ಚುನಾವಣೆಯ ವಿಚಾರವಾಗಿ ನೋಡೋದಾದ್ರೆ ಹಿಂದೆ ಸರಿತಾರ ಅಥವಾ ಏನು, ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆಯಾ ಬಸವರಾಜ್?
ರೂಪ ಒಂದ್ ಕಡೆ ಈಗಾಗಲೇ ಸಚಿವ KN ರಾಜನ್ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಮತ್ತೆ ಕಾನೂನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಏನೆಲ್ಲ ಮಾಡಬಹುದು, ಅದರಲ್ಲಿ ಅವಕಾಶ ಏನಿದೆ ಅನ್ನುವಂಥದ್ದನ್ನ ಈಗಾಗಲೇ ಅವರ ಪುತ್ರ ಆಗಿರ್ತಕ್ಕಂಥ ರಾಜೇಂದ್ರ ಅವರು ಕೂಡ ಏನು ಕಾನೂನು CM ಕಾನೂನು ಸಲಹೆಗಾರ ಆಗಿರ್ತಕ್ಕಂಥ ಪೊನ್ನಣ್ಣ ಅವರ ಜೊತೆ ಕೂಡ ಒಂದಿಷ್ಟು ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಚರ್ಚೆ ನಡೆಸಿ ಅದಾದ ಬಳಿಕ ಮುಂದಿನ ನಡೆ ಯಾವ ರೀತಿ, ಈಗ DCCಯ ಅಧ್ಯಕ್ಷರಾಗಿರ್ಬೋದು ಮತ್ತೆ ಹಲವಾರು ಸಂಘ ಸಂಸ್ಥೆಗಳ ಒಂದು ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥದ್ದಲ್ಲೂ ಕೂಡ ಅವರು ಒಂದು ಮುತುವರ್ಜಿ ವಹಿಸಿದ್ದಾರೆ, ಅಲ್ಲಿ ಕೂಡ ಸದಸ್ಯರಿದ್ದಾರೆ. ಅವೆಲ್ಲವನ್ನು ಕೂಡ ಕಾನೂನಾತ್ಮಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿಯಾಗಿ ಅದನ್ನ ತೆಗೆದುಕೊಳ್ಬಹುದು, ನಾವು ಮುಂದುವರಿಬಹುದು ಅನ್ನುವಂಥದ್ದನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿ ರಾಜನ್ ಅವರು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೂಪ ಈಗ ಮತ್ತೊಂದು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಯಾರು ಧ್ವಜಾರೋಹಣ ಮಾಡಬೇಕು ಅನ್ನುವಂತ ಹೆಸರನ್ನ ಹೊರಡಿಸಲಾಗುತ್ತೆ. ಆದ್ರೆ ಈ ಬಾರಿ ಹಾಸನದಲ್ಲಿ ಧ್ವಜಾರೋಹಣ ನೆರವೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಸೊ ಹಾಸನಕ್ಕೆ ಕೃಷ್ಣ ಬೈರೇಗೌಡರ ಹೆಸರನ್ನ ಹಾಕಲಾಗಿತ್ತು, ಬಳ್ಳಾರಿಗೆ ರಹೀಂ ಖಾನ್ ಅವರ ಹೆಸರನ್ನ ಹಾಕಲಾಗಿತ್ತು. ಸೊ ಎಲ್ಲೋ ಒಂದು ಕಡೆ ರಾಜಣ್ಣ ಅವರ ರಾಜೀನಾಮೆ ವಿಚಾರ ಮೊದಲೇ ತಿಳಿದಿತ್ತ. ಸೊ ಆ ಹಿನ್ನೆಲೆಯಲ್ಲೇ ಸದ್ಯದ ಮಟ್ಟಿಗೆ ಈ ಹೆಸರನ್ನ ಕೈ ಬಿಡ್ಲಾಯ್ತಾ ಅಂತ. ರೂಪ ಧ್ವಜಾರೋಹಣ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಪ್ರತಿ ಜಿಲ್ಲೆಗೂ ಕೂಡ ನಿಗದಿಪಡಿಸ್ತಾರೆ. ಅದು ಪ್ರತಿಯೊಂದು ಜಿಲ್ಲೆಯು ಕೂಡ ಕೆಲವು ಏನು ಅವರ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿರ್ಬೋದು ಮತ್ತೆ ಬೇರೆ ಸಚಿವರನ್ನು ಕೂಡ ಅಲ್ಲಿ ನೇಮಕ ಮಾಡುವಂಥದ್ದು ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥ ಪದ್ಧತಿ. ಅದರಂತೆ ಪಟ್ಟಿಯನ್ನ ಹೊರಡಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಅದರಲ್ಲಿ ಸಚಿವ KN ರಾಜನ್ ಅವರಿಗೆ ಒಂದಿಷ್ಟು ಅವರಿಗೆ ಅನಾರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂತಹ ಒಂದಿಷ್ಟು ನೆಪವನ್ನ ಇಟ್ಕೊಂಡು ಅವ್ರನ್ನ ಒಂದು ಅದಾದ ಬಳಿಕ ಮುಂದೆ ತೀರ್ಮಾನ ಕೈಗೊಳ್ಳೋಣ ಅಥವಾ ಮುಂದೆ ಅವರ ಹೆಸರು ಉಲ್ಲೇಖ ಮಾಡೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಒಂದು ಪಟ್ಟಿಯಿಂದ ಕೈ ಬಿಡಲಾಗಿತ್ತು ಅನ್ನುವಂತಹ ಮಾಹಿತಿ ಒಂದ್ ಕಡೆ ಇದೆ. ಆದ್ರೆ ಇದೀಗ ಈ ಬೆಳವಣಿಗೆಗಳು ಇದು ಇತ್ತೀಚೆಗೆ ಆಗಿರತಕ್ಕಂತ ಬೆಳವಣಿಗೆ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೂ ಅಥವಾ ಸಚಿವ KN ರಾಜನ್ ಅವ್ರ ಮೊದಲೇ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ತಾಳೆ ಹಾಕೋಕ್ ಆಗೋದಿಲ್ಲ. ಆದ್ರೆ ಯಾವಾಗ ಸಚಿವ KN ರಾಜನ್ ಅವರ ಮೇಲೆ ಹೈಕಮಾಂಡ್ ನಾಯಕರು ಗರ್ವ ಆಗ್ತಾರೆ ಅಂತಂದ್ರೆ ಯಾವಾಗ ರಾಹುಲ್ ಗಾಂಧಿ ಅವರು ಈ ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡ್ತಾರೆ, ಅದಕ್ಕೆ ಇವರು ಸಚಿವ KN ರಾಜನ್ ಅವರು ಉತ್ತರ ಕೊಡ್ತಾರೆ, ಇದು ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು, ಆ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರದ್ದು ಕೂಡ ಪಾಲಿದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಹೈಕಮಾಂಡ್ ನಾಯಕರು ನೇರವಾಗಿ ರಾಜನ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಅವರ ರಾಜೀನಾಮೆ ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ರೂಪ ಎಸ್ ನೋಡಿ, ಮತ್ತೊಂದು ಪ್ರಮುಖವಾಗಿ ಈಗಾಗಲೇ ರಾಜನ್ ಅವರು ಪ್ರಬಲ ಆಕಾಂಕ್ಷಿ KPCC ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ರೆ ನಾನು DCM ಕೂಡ ಆಗ್ತೀನಿ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜ್ಯದಲ್ಲಿ ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚು DCM ಹುದ್ದೆ ಬೇಕೇ ಬೇಕು ಅನ್ನುವಂತ ಪಟ್ಟಿಯಲ್ಲಿ ರಾಜಣ್ಣ ಕೂಡ ಇದ್ದಂಥವ್ರು. ಸೊ ಒಂದು ಕಡೆ ದಲಿತ CM ಕೂಗು, ಮತ್ತೊಂದು ಕಡೆ ದಲಿತ KPCC, ಇನ್ನೊಂದು ಕಡೆ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ನಾಯಕರಲ್ಲಿ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸೊ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಮುಂದಿನ CM ಯಾರು ಅನ್ನೋ ಲೀಸ್ಟ್ ನಲ್ಲೂ ಕೂಡ ದಲಿತರೇ ಆಗಬೇಕು ಅನ್ನುವಂತ ವಿಚಾರ ಕೂಡ ಪ್ರಸ್ತಾಪದಲ್ಲಿತ್ತು. ಸೊ ಈಗ ರಾಜಣ್ಣ ಅವರು ತಾನಿಗೇನಾದ್ರೂ KPCC ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂದ್ರೆ ನಾನು ಸಚಿವ ಸ್ಥಾನವನ್ನ ಬಿಟ್ಕೊಡೋಕು ಕೂಡ ರೆಡಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಎಲ್ಲದರಿಂದ ಕೂಡ ಈಗ ರಾಜಣ್ಣ ಅವರು ಹಿಂದೆ ಸರಿದಿದ್ದಾರೆ. ಈ KPCC ಅಧ್ಯಕ್ಷ ಸ್ಥಾನ, DCM ಸ್ಥಾನ ಅಥವಾ ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನೋಡೋದಾದ್ರೆ CM ಸ್ಥಾನ, ಇದೆಲ್ಲದರಿಂದಲೂ ಕೂಡ ಹಿಂದೆ ಸರಿದಂತಾಗಿದೆ. ಸೊ ಇನ್ನ ರಾಜಣ್ಣ ಅವರಿಗೆ ಮುಂದಿನ ಆಯ್ಕೆ ಏನಿರಬಹುದು ಅಂತ. ರೂಪ ಒಂದ್ ಕಡೆ ನೀವ್ ಹೇಳಿದಂತೆ ಸಚಿವ KN ರಾಜನ್ ಅವರು KPCC ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ನನಗೇನಾದ್ರೂ KPCC ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ನಾನು ಸಚಿವ ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ, ಒಂದು ಪಕ್ಷದಲ್ಲಿ ಬದಲಾವಣೆ ಆಗ್ಬೇಕು, ಪಕ್ಷದ ನಿಯಮದಂತೆ KPCC ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತ ಬಹುದೊಡ್ಡ ಕೂಗನ್ನು ಕೂಡ ಎಬ್ಸಿದ್ರು. ಈಗ CM ಸ್ಥಾನ ಕೂಡ ಇದು ದಲಿತ ಸಮುದಾಯದಲ್ಲೇ ನಾಯಕರೇ CM ಆಗ್ಬೇಕು, CM ಬದಲಾವಣೆ ಮೊದಲಿನಿಂದಲೂ ಕೂಡ ಒಂದು ಮತ ಬ್ಯಾಂಕ್ ಅಂತಂದ್ರೆ ಅದು ದಲಿತ ಸಮುದಾಯದ ಮತಗಳು. ಹಾಗಾಗಿ ಅಹಿಂದ ನಾಯಕರಾಗಿರ್ಬೋದು, ದಲಿತ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲಾ ಸಮುದಾಯ ಕೂಡ ಒಂದ್ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರು ಸಾಕಷ್ಟು ಅವರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಒಂದು KPCC ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಕೊಡಬೇಕು. CM ಬದಲಾವಣೆ ಆದ್ರೂ ಸಹಿತ ಅಲ್ಲಿ ಕೂಡ ದಲಿತ ನಾಯಕರಿಗೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ರಾಜ್ಯದಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಲ್ಲಿ ಕೂಡ ಹೋಗಿ ಇವರು ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಸಚಿವ KN ರಾಜನ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹಲವಾರು ನಾಯಕರು SP ಮಾದೇವಪ್ಪ ಆಗಿರ್ಬೋದು ಸೇರಿದಂತೆ ಆ ಒಂದು
ಒಂದು ಏನು ಸಚಿವರ ಒಂದು ನಾಯಕರ ಟೀಮ್ ಏನಿದೆ ಅವರೆಲ್ಲರೂ ಕೂಡ ಹೋಗಿ ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಆದ್ರೆ ಇದೀಗ ಆಗಿರ್ತಕ್ಕಂಥ ಬೆಳವಣಿಗೆ ನಾವು ನೋಡ್ತಾ ಹೋದ್ರೆ ಸಚಿವ KN ರಾಜನ್ ಅವರ ಮೇಲೆ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗ್ಬೇಕು ಅನ್ನುವಂತಹ ಒಂದಿಷ್ಟು ಪ್ರಬಲ ಆಕಾಂಕ್ಷೆ ಏನಿತ್ತು ಅವೆಲ್ಲವೂ ಕೂಡ ತಣ್ಣೀರೆರಚಂತೆ ಕಾಣ್ತಾ ಇದೆ. ಯಾಕಂತಂದ್ರೆ AICCಯ ನಾಯಕರೇ ಒಂದು ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂತ ಸಂದರ್ಭದಲ್ಲಿ ಇವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗೋದು ಬಹುತೇಕವಾಗಿ ಎಲ್ಲಾ ಸಾಧ್ಯತೆ ಕೂಡ ಕಡಿಮೆ ಇದೆ. ಆದ್ರೆ ಅವರು ಮುಂದಿನ ನಡೆ ಅಂತಕ್ಕಂಥದ್ದು ಹಲವಾರು ಬಾರಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನನಗೆ ರಾಜಕೀಯ ಜೀವನ ಸಾಕು ಅನ್ನುವಂತಹ ರೀತಿಯಲ್ಲಿ ಕೂಡ ಅವರು ಕೆಲವೊಂದಿಷ್ಟು ಬಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಪಕ್ಷದ ವಲಯದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಅವುಗಳನ್ನ ನೇರವಾಗಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆ ನೇರವಾಗಿರ್ತಕ್ಕಂಥ ಹೇಳಿಕೆಗಳೇ ಇವತ್ತು ಅವರಿಗೆ ಮುಳುವಾದ್ವಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಚಿವ KN ರಾಜನ್ ಅವರು ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಪಕ್ಷ ಏನಾದ್ರೂ ಸೂಚನೆ ಕೊಟ್ಟು ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡುವಂತ ಹಂತ ಕೂಡ ಇಲ್ಲಿ ಮುಂದಿನ ಸಾಧ್ಯತೆಗಳು ಇದಾವೆ. ಅದಾದ ಬಳಿಕ ಅವರು ಮುಂದಿನ ರಾಜಕೀಯ ಜೀವನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಕಾಂಗ್ರೆಸ್ ಪಕ್ಷವನ್ನೇ ಬಿಡ್ತಾರಾ ಅಥವಾ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರಾ? ಸಚಿವ KN ರಾಜನ್ ಅವರು ಯಾಕಂದ್ರೆ ಅನುಭವ ರಾಜಕಾರಣಿ, ಅವರ ಹಿಂದೆ ST ಸಮುದಾಯ ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗ್ತಿರೋ ಅದೇ ಸಮುದಾಯದವರು. ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಂದ ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಶಿಸ್ತು ಕ್ರಮ ಆಗದಂತೆ ಈಗಾಗಲೇ ಒಂದಿಷ್ಟು ಚರ್ಚೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಸಚಿವ KN ರಾಜನ್ ಅವರ ಬೆನ್ನಿಗೆ ನಿಂತ್ರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಬಹುದೊಡ್ಡ ಬೆಳವಣಿಗೆ ಆಗುವಂತದ್ದು ಒಂದಿಷ್ಟು ಕಡಿಮೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಚಿವ KN ರಾಜನ್ ಅವರ ಮೇಲೆ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಏನಾದರೂ ಶಿಸ್ತು ಕ್ರಮ ಕೈಗೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಈಗ ಸಲ್ಲಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಶಾಸಕ ಸ್ಥಾನಕ್ಕೂ ಕೂಡ ಅನರ್ಹ ಆಗುವಂತಹ ಸಂದರ್ಭ, ರಾಜೀನಾಮೆ ಸಲ್ಲಿಸುವಂತಹ ಸಂದರ್ಭ ಬಂದ್ರೆ ಅವಾಗ ಆ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಅಥವಾ ರಾಜನ್ ಅವರ ವೈಯಕ್ತಿಕವಾಗಿರ್ತಕ್ಕಂಥ ಇದು ಅನ್ನುವಂಥದ್ದನ್ನ ಕೈ ಬಿಡ್ತಾರ ಅಥವಾ ರಾಜನ್ ಅವರ ಮುಂದಿನ ನಡೆ ಏನು? ಯಾಕಂತಂದ್ರೆ ಅವರ ಒಂದ್ ಕಡೆ ರಾಜಕೀಯವಾಗಿ ಒಂದು ಹಿರಿಯ ನಾಯಕ, ಹಾಗಾಗಿ ಅವ್ರದೇ ಆಗಿರ್ತಕ್ಕಂಥ ಒಂದು ಸಮುದಾಯ ಇದೆ, ಅವ್ರದೇ ಆಗಿರ್ತಕ್ಕಂಥ ಒಂದು ಕಾರ್ಯಕರ್ತರ ಗುಂಪಿದೆ. ಹಾಗಾಗಿ ಅದರ ಬಗ್ಗೆ ಸೂಕ್ತವಾಗಿ ಅವರ ಕ್ಷೇತ್ರದಲ್ಲಿ ಚರ್ಚೆ ನಡೆಸಿ ಒಂದಿಷ್ಟು ತೀರ್ಮಾನವನ್ನ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ರೂಪ ಬಸವರಾಜ್, ಫೈನಲ್ ಲಾಸ್ಟ್ ನೋಡಿ, ಪ್ರಮುಖವಾಗಿ ಒಂದು ಇತ್ತೀಚೆಗೆ ದಲಿತ ಸಮುದಾಯ ಗುಪ್ತು ಸಭೆಗಳನ್ನ ನಡೆಸ್ತಾ ಇತ್ತು. ಅದಾದ ನಂತರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಬಲ ಪ್ರದರ್ಶನ ಮಾಡಬೇಕು, ಮುಖ್ಯಮಂತ್ರಿ ಬದಲಾವಣೆ ಬಂದಂತಹ ಸಂದರ್ಭದಲ್ಲಿ ಅನ್ನುವಂತ ಮಾತುಕತೆ ಆಗಿದೆ ಅನ್ನುವಂತ ವಿಚಾರ. ಸೊ ಈಗ ಹಂತವಾಗಿ ದಲಿತ ಸಮುದಾಯದ ಪ್ರಬಲ ನಾಯಕರುಗಳೇ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಹೈಕಮಾಂಡ್ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥದ್ದನ್ನ ಮುಂದಿಟ್ಟು ಯಾವ್ಯಾವ ನಾಯಕರಿಗೆ ಅಂದ್ರೆ ಜಡ ಸಚಿವರುಗಳಿಗೆ ರಾಜೀನಾಮೆಯ ಸೂಚನೆಯನ್ನ ಕೊಡುತ್ತಾ ಅನ್ನುವಂಥದ್ದು ಒಂದಿತ್ತು. ಲೀಸ್ಟ್ ಅಲ್ಲಿ ಇಲ್ಲದೆ ಇರುವಂತವ್ರಿಗೆ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ, ರಾಜ್ಯದಲ್ಲಿ ಮುಖ್ಯಮಂತ್ರಿ DCM ಅವ್ರದ್ದು ಯಾವುದು ಕೂಡ ತೀರ್ಮಾನ ಇಲ್ಲ ಅನ್ನುವಂಥದ್ದು ಆಗಬಹುದಾ ಹೇಳಿಕೆ ಅಂತ ಅವ್ರಗಳಿಗೆ? ರೂಪಾ, ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಏನೇ ಫೈನಲ್ ಆದ್ರೂ ಅದು ಒಂದ್ ಕಡೆ ರಾಜ್ಯದಲ್ಲಿ ಆಗ್ತಾ ಇರುತ್ತೆ. CM DCM ಇಬ್ಬರು ನಾಯಕರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಯಾವುದೇ ರೀತಿ ಅಷ್ಟೊಂದು ಕಟ್ಟುನಿಟ್ಟಿನ ಸೂಚನೆ ಕೊಡೋದಿಲ್ಲ. ಹೈಕಮಾಂಡ್ ನಾಯಕರು ಹೇಳಿದಂತೆ ಕೆಲವೊಂದಿಷ್ಟು ಬಾರಿ ಆ ಪಕ್ಷದ ವಲಯದಲ್ಲಿ ಬದಲಾವಣೆ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಅವರ ಪಕ್ಷದ ವಲಯದಲ್ಲೂ ಕೂಡ ಇದ್ವು. ಆದ್ರೆ ಇದೀಗ ಸಚಿವ KN ರಾಜನ್ ಅವರ ಮೇಲೆ ಕ್ರಮ ಕೈಗೊಂಡಿದ್ದನ್ನ ನೋಡ್ತಾ ಹೋದ್ರೆ ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂತೆ ಫೈನಲ್ ಆಗುವಂತದ್ದು. ಹೈಕಮಾಂಡ್ ಹೇಳಿದ ಬಳಿಕ ಎಲ್ಲರೂ ಕೂಡ ಅದನ್ನ ಕಟ್ಟುನಿಟ್ಟಿನಾಗಿ ಪಾಲಿಸಬೇಕು ಅನ್ನುವಂತಹ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರವಾನೆ ಮಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಸಚಿವ KN ರಾಜನ್ ಅವರ ರಾಜೀನಾಮೆ ಪಡೆದುಕೊಳ್ಳುವಂತ ಒಂದು ಸಾಹಸಕ್ಕೆ ಕೂಡ ಕೈ ಹಾಕಿರ್ತಕ್ಕಂಥದ್ದು. ಇದೀಗ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಇನ್ನುಳಿದ ಸಚಿವರಿಗಾಗಿರ್ಬೋದು, ಈಗ AICC ನಾಯಕರು ಕೂಡ ಸಚಿವ ಸಂಪುಟದಲ್ಲಿ ಕೆಲವಷ್ಟು ಬದಲಾವಣೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಹೇಳಿದ್ರೆ ಸಚಿವ ಸ್ಥಾನವನ್ನು ಕೂಡ ಬಿಟ್ಟುಕೊಡ್ಲಿಕ್ಕೆ ತಯಾರಿರಬೇಕು ಅನ್ನುವಂತಹ ಒಂದಿಷ್ಟು ಸಂದೇಶವನ್ನು ಕೂಡ ಕೊಟ್ಟಂತೆ AICC ನಾಯಕರು ಕಾಣ್ತಾ ಇದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನೋಡಿ, ಪ್ರಮುಖವಾಗಿ ಒಂದು ಹೇಳಿಕೆಯನ್ನ ಕೊಡಬೇಕು ಅಂದ್ರೆ